ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಜುಲೈ ತಿಂಗಳ ಭವಿಷ್ಯ. ಅದರಲ್ಲಿ ವೃಷಭ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಕಠಿಣ ಪರಿಶ್ರಮದ ನಂತರ ಇವರಿಗೆ ಒಳ್ಳೆಯ ಉತ್ತಮ ಯಶಸ್ಸು ಸಿಗ್ತಾ ಹೋಗುತ್ತೆ ಮತ್ತು ಒಳ್ಳೆಯ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ಹೊಸ ಹೊಸ ಜವಾಬ್ದಾರಿಗಳು ಇವ್ರ ಕೈ ಸೇರ್ತಾ ಹೋಗುತ್ತೆ. ಇವರಿಗೆ ಹೊಸ ಹೊಸ ಅವಕಾಶಗಳು, ಹೊಸ ಹೊಸ ಯೋಜನೆಗಳ ಮುಖಾಂತರ ಇವರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದರ ಜೊತೆಗೆ ಯಾವ ರೀತಿ ಇರುತ್ತಪ್ಪ ಕೆಲಸದ ಮೇಲೆ ಒತ್ತಡ ಅಂತಂದರೆ, ಇವರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವರ ಯೋಜನೆಗಳಿಂದ ಆಗಿರ್ಬೋದು, ಇವರ ಉತ್ತಮ ಯಶಸ್ಸಿನಿಂದ ಆಗಿರ್ಬೋದು, ಅಥವಾ ಮೇಲಧಿಕಾರಿಗಳ ಒಳ್ಳೆಯ ಪ್ರಶಂಸೆಯಿಂದ ಆಗಿರ್ಬೋದು, ಇವರಿಗೆ ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಬರ್ತಾ ಹೋಗುತ್ತೆ. ವರ್ಕ್ ಕಡೆ ಗಮನ ಜಾಸ್ತಿ ಹರಿಸ್ತಾ ಹೋಗ್ತೀರಾ. ಕುಟುಂಬದ ಕಡೆ ಸ್ವಲ್ಪ ಗಮನ ಕಡಿಮೆ ಆಗ್ತಾ ಬರುತ್ತೆ. ಸ್ವಲ್ಪ ಆದಷ್ಟು ಅದ್ರ ಕಡೆ ಗಮನ ಹರಿಸ್ತಾ ಹೋಗಿ. ಮತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ನೋಡ್ತಾ ಹೋದರೆ, ಈ ತಿಂಗಳಲ್ಲಿ ವೃಷಭ ರಾಶಿಯ ವ್ಯಾಪಾರ ವ್ಯವಹಾರಸ್ಥರಿಗೆ ಯಾವ ರೀತಿ ಇದೆಯಪ್ಪ ಅಂತಂದರೆ, ವ್ಯಾಪಾರ ವಿಸ್ತರಣೆ ಆಗ್ತಾ ಹೋಗುತ್ತೆ. ಒಂದಿಲ್ಲ 2 ಬ್ರಾಂಚಸ್ ಓಪನ್ ಮಾಡ್ತಾ ಹೋಗ್ತೀರಾ. ಹೊಸ ಹೊಸ ಗ್ರಾಹಕರಿಗೆ ಅಟ್ರಾಕ್ಷನ್ ಮಾಡ್ತಾ ಹೋಗ್ತೀರಾ. ಇದರಿಂದ ನಿಮಗೆ ಧನ ಪ್ರಾಪ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಒಂದೆಲ್ಲ 2 ಬ್ರಾಂಚ್ ಏನು ಮಾಡ್ತಾ ಇರ್ತೀರಾ, ಸ್ವಲ್ಪ ನಿಧಾನಗತಿಯ ಲಾಭ ಬರುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಬಂಡವಾಳ ಹಾಕಿರ್ತೀರಾ, ಲಾಭ ಸಡನ್ನಾಗಿ ಬರಲ್ಲ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇದರಿಂದ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಧಾನಗತಿಯ ಲಾಭ ಬರುವಂಥ ಸಮಯ ಅಂತ ಹೇಳ್ಬೋದು. ಮತ್ತು ಪಾರ್ಟ್ನರ್ಶಿಪ್ ಆಗಿರ್ಬೋದು, ಹೊಸ ಒಪ್ಪಂದಗಳಿಗೆ ಏನು ಸಹಿ ಮಾಡಬೇಕಂತ ಹೋಗ್ತಾ ಇರ್ತೀರಾ, ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಸ್ವಲ್ಪ ಏನಿದೆ ಏನಿಲ್ಲ ಸ್ವಲ್ಪ ಓದ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಬಿಟ್ಟು ಅದಾದ ಮೇಲೆ ಸಹಿ ಹಾಕಬೇಕಾ ಬೇಡವಾ ಅಂತ ಯೋಚನೆಯನ್ನು ಮಾಡಿ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ, ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿ ವಿಕಾಸ ಆಗ್ತಾ ಹೋಗುತ್ತೆ, ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಚುರುಕುತನ ಜಾಸ್ತಿ ಆಗ್ತಾ ಹೋಗುತ್ತೆ, ಓದಿನ ಕಡೆ ಆಸಕ್ತಿ ಜಾಸ್ತಿ ಬರ್ತಾ ಹೋಗುತ್ತೆ. ಏನೇ ಒಂದು ಮಾಡಿದಿರೂ ಸಹಿತ ಶ್ರದ್ಧೆ ಶಿಸ್ತಿನಿಂದ ಮಾಡ್ತಾ ಹೋಗ್ತೀರಾ. ಮತ್ತು ಇದರ ಜೊತೆಗೆ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣ ಪರಿಶ್ರಮದ ಅಗತ್ಯ ಜಾಸ್ತಿ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಯಾಕಂದರೆ ಓದಿರೋದೇ ಬರೋದಿಲ್ಲ, ಸ್ವಲ್ಪ ಬೇರೆದನ್ನು ಓದ್ಬಿಟ್ಟು ಬೇರೆ ಕಡೆ ಗಮನನ ಹರಿಸ್ಬೇಕಾಗ್ತಾ ಹೋಗುತ್ತೆ. ಇದರಿಂದ ಸ್ವಲ್ಪ ಕಠಿಣ ಪರಿಶ್ರಮ ಪಡಲೇಬೇಕಾಗ್ತಾ ಹೋಗುತ್ತೆ. ಇದರಿಂದ ಒಳ್ಳೆಯ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ, ವೃಷಭ ರಾಶಿಯವರಿಗೆ ಸ್ವಲ್ಪ ಸಾಧಾರಣ ಸ್ಥಿತಿ ಇರುತ್ತೆ. ಯಾಕಂದರೆ ಒಂದು 15 ದಿನ ಚೆನ್ನಾಗಿದ್ದರೆ ಇನ್ನೊಂದು 15 ದಿನ ಚೆನ್ನಾಗಿರಲ್ಲ ಆರೋಗ್ಯದ ಪರಿಸ್ಥಿತಿಗಳು. ಅಥವಾ ಹಳೆಯ ಕಾಯಿಲೆಗಳಿಂದ ಏನು ಸ್ವಲ್ಪ ಬಳಲ್ತಾ ಇರ್ತೀರ, ಅದನ್ನು ಸ್ವಲ್ಪ ಚೇತರಿಕೆ ಆಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಏನೇ ಇದ್ರೂ ಸಹಿತ ವೈದ್ಯರ ಹತ್ತಿರ ಹೋಗಿ ಆದಷ್ಟು ನೀವು ತೋರಿಸಿದಷ್ಟು ತುಂಬಾ ಅನುಕೂಲ. ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ, ಉತ್ತಮ ಇಳುವರಿ ಆಗ್ತಾ ಹೋಗುತ್ತೆ, ಒಳ್ಳೆಯ ಬೆಲೆ ಬರ್ತಾ ಹೋಗುತ್ತೆ, ಬೆಳೆದಂಥ ಬೆಳೆಗೆ ಒಳ್ಳೆಯ ಲಾಭ ಬರ್ತಾ ಹೋಗುತ್ತೆ. ಮತ್ತು ಆಸ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಭೂಮಿ ಖರೀದಿ ಆಗಿರ್ಬೋದು, ಭೂಮಿಗೆ ಸಂಬಂಧಿತ ಕೃಷಿ ಉಪಕರಣಗಳ ಖರೀದಿ ಆಗಿರ್ಬೋದು, ಎಲ್ಲ ರೀತಿ ತೊಗೊಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದಷ್ಟು ಸ್ವಲ್ಪ ನೀವು ಹವಾಮಾನದ ವೈಪರೀತ್ಯದಿಂದ ಸ್ವಲ್ಪ ಬೆಳೆಗಳು ಹಾನಿ ಆಗಲಾರ್ದಂಗೆ ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಹರಿಸಿದರೆ ಒಳ್ಳೆಯ ಲಾಭ ಸಿಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಹಣಕಾಸಿನಲ್ಲಿ ಸ್ವಲ್ಪ ಶಿಸ್ತನ್ನು ನೋಡ್ತಾ ಹೋಗಬೇಕು. ಸುಮ್ಮನೆ ದುಡ್ಡು ಬರ್ತಾ ಇದೆ ಅಂತೇಳಿ ಸುಮ್ಮನೆ ಅದಕ್ಕೆ ಇದಕ್ಕೆ ಅಂತೇಳಿ ಖರ್ಚು ಮಾಡೋಕ್ಕಿಂತ ಸ್ವಲ್ಪ ಉಳಿತಾಯದ ಕಡೆ ಗಮನ ಹರಿಸ್ತಾ ಹೋಗಿ, ಎಲ್ಲ ರೀತಿ ಒಳ್ಳೆಯದಾಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ, ಪ್ರೇಮಿಗಳ ನಡುವೆ ಬಹಳನೇ ಗಟ್ಟಿತನ ಹೆಚ್ಚಾಗ್ತಾ ಹೋಗುತ್ತೆ. ಪ್ರೀತಿ, ವಿಶ್ವಾಸ, ಗೌರವ, ನಂಬಿಕೆ, ಪರಸ್ಪರ ಹೊಂದಾಣಿಕೆ ಎಲ್ಲ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಏನಾಗುತ್ತಪ್ಪ ಅಂತಂದರೆ, ಸಂಗಾತಿಯಿಂದ ಏನು ಭಿನ್ನಾಭಿಪ್ರಾಯ ಆಗ್ತಾ ಹೋಗಿರ್ತೀರ, ಬ್ರೇಕಪ್ ಆಗಿರುತ್ತೆ. 3ನೇ ವ್ಯಕ್ತಿಗಳ ಪ್ರವೇಶದಿಂದ ಹಂಗಾಯಿತು ಹಿಂಗಾಯಿತು ಅಂತೇಳಿ ಒಬ್ಬರ ಮಾತು ಒಬ್ಬರು ಕೇಳಲಾರ್ದೆ ಏನು ದೂರ ಆಗಿರ್ತೀರ. ಈ ತಿಂಗಳಲ್ಲಿ ಭಿನ್ನಾಭಿಪ್ರಾಯಗಳು ಎಲ್ಲ ರೀತಿ ದೂರ ಆಗಿ ಹಳೆ ಸಂಗಾತಿ ವಾಪಸ್ ಬರುವಂಥ ಸಾಧ್ಯತೆಗಳು ತುಂಬಾ ಇದೆ. ಆದಷ್ಟು ಏನೇ ಇದ್ದರೂ ಸಹಿತ ಭಿನ್ನಾಭಿಪ್ರಾಯಗಳು ಮಾತಿನ ಮುಖಾಂತರ ಇಬ್ಬರು ಕೂತು ಮಾತನಾಡೋದ್ರಿಂದ ಎಲ್ಲ ರೀತಿ ಸರಿ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಜೀವನ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ, ಈ ತಿಂಗಳಲ್ಲಿ ಇವರಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತೆ. ಎಲ್ಲ ರೀತಿ ಅನುಕೂಲ ಆಗುವಂಥ ಸಾಧ್ಯತೆಗಳಿದೆ. ಒಳ್ಳೆಯ ಕಂಕಣ ಬಗ್ಗೆ ಕೂಡಿ ಬರುತ್ತೆ. ಮತ್ತು ದಾಂಪತ್ಯದಲ್ಲಿ ನೋಡ್ತಾ ಹೋದರೆ ಒಳ್ಳೆಯ ಸುಖಮಯ ಆಗ್ತಾ ಹೋಗುತ್ತೆ. ಸಂತೋಷದ ವಾತಾವರಣಗಳು ಕೂಡಿ ಬರ್ತಾ ಹೋಗುತ್ತೆ. ಇದರ ಜೊತೆಗೆ ಸುಖ ಶಾಂತಿ ನೆಮ್ಮದಿ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಳೆಯ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಸಹಿತ
ಎಲ್ಲ ರೀತಿ ನಿವಾರಣೆ ಆಗುತ್ತೆ. ಕುಟುಂಬದಲ್ಲಿ ಆಗಿರ್ಬೋದು, ದಾಂಪತ್ಯ ಸುಖದಲ್ಲಾಗಿರ್ಬೋದು, ಸಂತೋಷದ ವಾತಾವರಣಗಳು ಕೂಡಿ ಬರ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ಸ್ಥಿತಿಯಲ್ಲಿ ನೋಡ್ತಾ ಹೋದರೆ ಆರ್ಥಿಕ ಪ್ರಗತಿ ಆಗ್ತಾ ಹೋಗುತ್ತೆ. ಹಣದ ಅರಿವು ತುಂಬಾ ಚೆನ್ನಾಗಿರುತ್ತಾ ಹೋಗುತ್ತೆ. ಹೊಸ ಏನು ನೀವು ಬಿಸ್ನೆಸ್ಸನ್ನು ಮಾಡಿರ್ತೀರಿ, ಆದಾಯದ ಅರಿವು ಕೂಡ ಅದರಿಂದನೂ ಕೂಡ ಬರ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗರೂಕತೆಯಿಂದ ಇರಬೇಕು. ಯಾಕಂದರೆ ಅನಿರೀಕ್ಷಿತ ಖರ್ಚುಗಳು ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ. ಮನೆಯ ಖರ್ಚಾಗಿರ್ಬೋದು, ವಾಹನದ ಖರ್ಚಾಗಿರ್ಬೋದು, ಅಥವಾ ಏನೇ ಒಂದು ವೈದ್ಯಕೀಯ ಖರ್ಚಾಗಿರ್ಬೋದು, ಸ್ವಲ್ಪ ಅದ್ರ ಕಡೆ ಗಮನವನ್ನು ಹರಿಸಿ. ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಮಂಗಳವಾರ ಅಮ್ಮನವರ ದರ್ಶನವನ್ನು ಮಾಡಿ, ಎಲ್ಲ ರೀತಿ ಸರಿ ಹೋಗ್ತಾ ಹೋಗುತ್ತೆ. ಇನ್ನು ಇದಕ್ಕಿಂತ ಮೀಗಲಾದದ್ದು ನಿಮ್ಮಲ್ಲಿ ಸಮಸ್ಯೆಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಕಿರಿಕಿರಿಗಳಾಗಿರ್ಬೋದು, ಮತ್ತು ಕುಟುಂಬದಲ್ಲಿ ಕಲಹಗಳು ಆಗ್ತಾ ಇರ್ಬೋದು. ಇನ್ನೂ ಏನಾದ್ರು ನಿಮ್ಮಲ್ಲಿ ಜಾಸ್ತಿ ಸಮಸ್ಯೆಗಳು ಕಾಡ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.